ಅವೆಲ್ಲವೂ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರನ್ನೆಲ್ಲ ಕಾಯೋರು ಯಾರು ಅಂತಂದ್ರೆ ಸೈನಿಕರು. ಅವರಿಗೆ ಚಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಬಿಸಿಲು ಅನ್ನಂಗಿಲ್ಲ. ನಾವು ನೀವೆಲ್ಲ ಎ ಸಿ ಕಾರ್ ಕುತ್ಕೊಂತೀವಿ, ಎ ಸಿ ರೂಮಲ್ಲಿ ಇರ್ತೀವಿ, ಅವ್ರು ಯಾವ ಎ ಸಿ ರೂಮಲ್ಲೂ ಇರಲ್ಲ. ಆ ದೇಶವನ್ನ ಕಾಯುವಂತ ಸೈನಿಕರ ಶ್ರಮ, ಸೈನಿಕರ ಸೇವೆ ಇದೆಯಲ್ಲ, ನಾವ್ಯಾರೂ ಕೂಡ ಆ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತ ಒಳ್ಳೆ ಸೇವೆಯನ್ನ ಒಂದ್ ಕಡೆ ಸೈನಿಕರು ಮಾಡಿದ್ರೆ, ಇನ್ನೊಂದ್ ಕಡೆ ರೈತರು ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಒತ್ತಂತವ್ರು ಯಾರು, ಎತ್ತಂತವ್ರು ಯಾರು ಅಂದ್ರೆ ನಮ್ಮ ತಾಯಂದಿರು. ತಾಯಂದಿರ ತ್ಯಾಗ ಇದೆಯಲ್ಲ, ಆ ತಾಯಂದಿರ ತ್ಯಾಗವನ್ನ ನಾವ್ಯಾರು ಕೂಡ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಿಮ್ಗೆಲ್ಲ ಗೊತ್ತಾಗ್ಲಿ, ಬಹಳ ಜನ ತಾಯಂದಿರೇ ಇದ್ದೀರಿ ಅಂತೇಳಿ ಒಂದು ಘಟನೆ ಹೇಳ್ತೀನಿ ನಿಮಗೆ. ಒಬ್ಬ ತಾಯಿಗೆ 4 ಜನ ಮಕ್ಕಳಿದ್ರು. ಆ 4 ಜನರ ಮಕ್ಕಳಲ್ಲಿ ಒಬ್ಬ ದೊಡ್ಡ ಮಗ, ಹಿರಿಯ ಮಗ ಸೈನಿಕ ಆಗಿ ಸೆಲೆಕ್ಷನ್ ಆಗಿ ದೇಶ ಸೇವೆಗೆ ಹೋದ. ಆ ದೇಶ ಸೇವೆ ಮಾಡುವಂತ ಸಂದರ್ಭದಲ್ಲಿ ಶತ್ರುಗಳ ಕಾದಾಟದಲ್ಲಿ ಆ ಸೈನಿಕ ಗುಂಡೇಟಿಗೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಟ. ಮಾಹಿತಿ ಮನೆಗೆ ಬಂತು, ಸುದ್ದಿ ತಂದ್ರು. ಬಂದು ಬಳಗ ಎಲ್ಲರೂ ಸೇರ್ಕೊಂಡು ಆ ಸೈನಿಕ ಬರೋದನ್ನ, ಪಾರ್ಥಿವ ಶರೀರ ಬರೋದನ್ನ ನೋಡ್ತಾ ನೋಡ್ತಾ ಎಲ್ಲರೂ ಗೊಳೇ ಅಂತ ಅಳ್ತಾ ಇದ್ರು. ತಾಯಿ ಮಾತ್ರ ಅಳ್ತಾ ಇರಲಿಲ್ಲ. ಬಂದಿರ್ತಕ್ಕಂಥ ಬಂಧುಗಳಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಆಶ್ಚರ್ಯ ಆಯ್ತು. ನಾವೆಲ್ಲ ನಮ್ಮ ಹುಡುಗ ಸತ್ತೋಗಿದ್ದಾನೆ ಅಂತೇಳಿ ಅಳ್ತಾ ಇದೀವಿ, ಅವ್ರ ಸ್ವಂತ ತಾಯಿ ಅಳ್ತಾ ಇಲ್ವಲ್ಲ ಅಂತೇಳಿ ಅಲ್ಲಿ ಸೇರಿರ್ತಕ್ಕಂಥವ್ರು ಕೇಳಿದ್ರು, ಅಲ್ಲಮ್ಮ ನಿಮ್ಮ ಮಗ ಸತ್ತೋಗಿರೋದು, ನಿಮ್ಮ ಮಗ ಸತ್ತೋಗಿದ್ದೇನೆ ಅಂತೇಳಿ ನಿನಗೆ ಒಂದು ಸ್ವಲ್ಪ ಏನಾದ್ರು ಕಣ್ಣೀರೇ ಬರ್ತಾ ಇಲ್ವಲ್ಲ ಯಾಕಮ್ಮ ಅಂತ ಕೇಳಿದ್ರು. ಆವಾಗ ತಾಯಿ ಹೇಳ್ತಂತೆ, ನನ್ನ ಮಗ ಸತ್ತೋಗಿರೋದು ದೇಶ ಸೇವೆಗೆ, ಅವನು ಹೋದ್ರೇನಂತ ಇನ್ನೊಬ್ಬ ಮಗ ಅದಾನೆ, ಅವನು ಕಳಿಸ್ತೀನಿ ದೇಶ ಸೇವೆಗೆ ಅಂತ ಹೇಳ್ತಂತ ಆ ತಾಯಿ. ಇನ್ನೂ ಒಂದು ಸ್ವಲ್ಪ ದಿವಸ ಆಯ್ತು, 2ನೇ ಮಗಂದು ಅದೇ ಪರಿಸ್ಥಿತಿ ಆಯ್ತು. ಅವನ ಮಗಂದು ಶರೀರ ತಗೊಂಬಂದ್ರು. ಆ ಸಂದರ್ಭದಲ್ಲೂ ತಾಯಿ ಹೇಳಲಿಲ್ಲ, ಜನ ಎಲ್ಲ ಅಳ್ತಾ ಇದ್ರು. ಆವಾಗಲೂ ಇದೇ ಮಾತು ಹೇಳಿದ್ರು. 3ನೇದು ಆಯ್ತು, ಕೊನೇನೊಬ್ಬ ಮಗ ಇದ್ದ, 4ನೇ ಮಗ ಇದ್ದ. ಆ ತಾಯಿ ಹೇಳಿದ್ಲು, 4ನೇ ಮಗ ನೀನದಿಯಲ್ಲಪ್ಪ, ನೀನು ದೇಶ ಸೇವೆಗೆ ಹೋಗಪ್ಪ, ನಮ್ಮ ದೇಶ ಸೇವೆ ಮಾಡಿದ್ರೆ ನೀನು ನನ್ನ ಸೇವೆ ಮಾಡಿದಷ್ಟು ನನಗೆ ಖುಷಿ ಆಗುತ್ತೆ ಕಣಪ್ಪ ಅಂತೇಳಿ 4ನೇ ಮಗನನ್ನು ಕೂಡ ದೇಶ ಸೇವೆಗೆ ಕಳಿಸಿದ್ಲು. ದೇಶ ಸೇವೆಗ ಹೋದಂತ ಸಂದರ್ಭದಲ್ಲಿ ಅವನೂ ಸಹ ಗುಂಡೇಟಿಗೆ ಬಲಿಯಾಗೋಗ್ಬಿಟ್ಟ. ಶರೀರ ಬಂತು, ಜನ ಎಲ್ಲ ಬಂದ್ರು, ನೋಡಿದ್ರು. ಈ ತಾಯಿ ಬಹಳಷ್ಟು ಯಾರು ರೋದನೆ ಮಾಡ್ತಾ ಇರ್ಲಿಲ್ಲ, ಯಾಕೆ ಅಳ್ತಾ ಇರ್ಲಿಲ್ಲ ಅಂತ ಕೇಳ್ತಾ ಇದ್ರಲ್ಲ, ಅವರೆಲ್ಲರೂ ಆಶ್ಚರ್ಯಪಟ್ರು, ಎಷ್ಟೊಂದು ರೋದನೆ ಮಾಡ್ತಾ ಇದ್ದಾರೆ ತಾಯಿ ಅಂತೇಳಿ. ಬಹಳ ಗೊಳೆ 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 ಅಂತ ಹೇಳ್ತಾ ಇದ್ಲು ತಾಯಿ. 4ನೇ ಮಗ ಹೋದಾಗ ಅಲ್ಲಿರೋರೆಲ್ಲ ಕೇಳಿದ್ರು, ಅಲ್ಲವಾ 3 ಜನ ಗಂಡು ಮಕ್ಕಳು ಹೋದಂತ ಸಂದರ್ಭದಲ್ಲಿ ನೀನು ಒಳ್ಳೆ ಇಲ್ಲ, 4ನೇ ಮಗ ಅಂದ್ರೆ ಚಿಕ್ಕನ ಕೆರೆ ಮಗನ ಮೇಲೆ ಎಷ್ಟೊಂದು ಪ್ರೀತಿ ಐತೆ ನೋಡವ ನಿನಗೆ, ಈಗ ನಿನಗೆ ಅದರ ನೋವು ಕಷ್ಟ ಏನು ಅಂತ ಅರ್ಥ ಆಗ್ತಾ ಐತೆ ಅಂತ ಹೇಳಿದ್ರು ಅಲ್ಲಿರೋರು. ಅದಕ್ಕೆ ಆ ತಾಯಿ ಹೇಳಿಲ್ಲಂತೆ, ನನ್ನ 3ನೇ ಮಗ 4ನೇ ಮಗ ಹೋಗಿದ್ದಾನೆ ಅಂತೇಳಿ ನಾನು ಅಳ್ತಾ ಇಲ್ಲ, ನನ್ನ ದೇಶ ಸೇವೆ ಮಾಡ್ಲಿಕ್ಕೆ ಇನ್ನೊಬ್ಬ ಮಗ ಇಲ್ಲವಲ್ಲ ಅಂತ ಅಳ್ತಾ ಇದ್ದೀಳಿ ಅಂತ ಹೇಳಿದಂತೆ ತಾಯಿ. ನೋಡಿ, ತಾಯಿಯ ಋಣ ನಾವ್ಯಾರೂ ಕೂಡ ತೀರ್ಸಕ್ ಆಗೋದಿಲ್ಲ. ಅದಕ್ಕೆ ನಮ್ಮ ಮನೆಗಳಲ್ಲಿ ಏನ್ ಹೇಳಿದ್ರು, ತಾಯಿ ಮೊದಲನೇ ಗುರು. ತಾಯಿ ಏನ್ ಹೇಳ್ತಾಳೆ ಅದನ್ನೇ ಮಗು ನಂಬೋದು. ತಾಯಿ ಒಬ್ಳು ಸುಧಾರಣೆ ಆದ್ಲು ಅಂತಂದ್ರೆ ಆ ತಾಯಿಯ ಸಂಸ್ಕಾರದಿಂದ ಇಡೀ ಮನೆತನದ ಬದಲಾವಣೆಯನ್ನ, ಪರಿವರ್ತನೆಯನ್ನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿಗೆ ಮಾತೃದೇವೋ ಭವ,
ಮೊದಲನೇ ಆದ್ಯತೆ ಯಾರಿಗೆ? ತಾಯಿಗೆ. ಆ ನಂತರದಲ್ಲಿ ಪಿತೃದೇವೋ ಭವ, ತಂದೆ. ಆಮೇಲೆ ತಂದೆ ಯಾರು ಅಂತ ಗೊತ್ತಾಗಬೇಕು ಅಂತಂದ್ರೆ ತಾಯಿನೇ ಹೇಳ್ಬೇಕು, ಬೇರೆಯವರಿಗೆ ಗೊತ್ತಾಗೋದಲ್ಲ. ತಾಯಿ ಹೇಳಿದ್ದೇ ಇಲ್ಲಿ ನಿಜ. ಹಾಗಾಗಿ ನಮ್ಮ ದೇಶದೊಳಗೆ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆ ಇದೆ. ಅಂತ ತಾಯಿಯನ್ನ ಕೊಟ್ಟಂತ ತಾಲೂಕು ಶಿಕಾರಿಪುರ. ಯಾರು? ಅಕ್ಕ ಮಹಾದೇವಿಯನ್ನ ಕೊಟ್ಟಂತ ತಾಲೂಕು. ಇಡೀ ನಾಡು, ಕನ್ನಡ ನಾಡು ಕೊಂಡಾಡ್ತಿದೆ ಅಕ್ಕ ಮಹಾದೇವಿನ. ಅಕ್ಕನ ವಚನವನ್ನ ಪುಂಖಾನುಪುಂಖವಾಗಿ ಹೇಳ್ತಾರೆ, ಅಕ್ಕನ ಆದರ್ಶವನ್ನ ಹೇಳ್ತಾರೆ. ನೋಡಿ, ಶಾಲೆಗೆ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿನಿಯರಿದಾರಲ್ಲ, ಅವ್ರೇನಾದ್ರೂ ಬಟ್ಟೆ ಹಾಕ್ಯಂಡು ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಏನಾದ್ರು ಕಾಲೇಜ್ಗೆ ಹೋದ್ರು ಅಂತಂದ್ರೆ ಆ ಹುಡುಗಿಯನ್ನ ಯಾರು ಮಾತಾಡ್ಸಿದ್ರು, ಒಳ್ಳೆ ಅಕ್ಕ ಮಹಾದೇವಿ ಇದ್ದಂಗ ಕಳನಪ್ಪ, ಸುಮ್ಮನಿರಪ್ಪ ಅಂದ್ ಬರ್ತಾರೆ ಅಲ್ವಾ? ನಾವೀಗ ವ್ಯತ್ಯಾಸ ಏನಿದೆ ನೋಡಿ.